ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಾನು, ಹಸ್ಬೆಂಡು, ತಂಗಿ ಮಗಳು, ನನ್ನ ಮಗಳು ಎಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಯಿತು ಹೋಗಿ. ತುಂಬ ದಿನ ಅನ್ನೋಕ್ಕಿಂತ ವರ್ಷನೇ ಆಯಿತು. ಅದಕ್ಕೆ ಎಲ್ಲ ಮನೆಯಲ್ಲೇ ಇದ್ವಲ್ಲ ಅಂದ್ಬಿಟ್ಟು ಎಲ್ಲ ಹೊರಟು. ಹಾಗೆ ಮಳವಳ್ಳಿಗೆ ನಾನು, ಹಸ್ಬೆಂಡು, ತಂಗಿ ಮಗಳು ಹೋದೋ. ಅಲ್ಲಿಂದ ನನ್ನ ತಂಗಿ ಊರಿಂದ ಬಂದಳು. ಮಳವಳ್ಳಿಯಿಂದನೇ ಡೈರೆಕ್ಟು ಬೆಟ್ಟದ ಗಾಡಿನೇ ಬರುತ್ತೆ ಅಂದ್ರಲ್ಲ, ಅದಕ್ಕೆ ಮಳವಳ್ಳಿ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾಯಿದ್ದೋ. ಹಾಗೂ ಈಗ ಬಸ್ ಬಂತು, ಸೀಟು ಸಹ ಸಿಕ್ತು. ನನ್ನ ತಂಗಿ ಮಗಳು ಮತ್ತು ನಮ್ಮ ಹಸ್ಬೆಂಡು ಒಂದು ಸೀಟಲ್ಲಿ ಕೂತಿದ್ರು. ನಾನು, ನನ್ನ ಮಗಳು, ನನ್ನ ತಂಗಿ 3 ಜನ ಒಂದು ಸೀಟಲ್ಲಿ ಕೂತ್ಕೊಂಡು. ಬಾಪ ಕುತ್ಕೋತೀನಿ ಕುಣಿಸ್ಕೋತೀನಿ ಅಂದರೆ ಬರಲ್ಲ ಅಂದ್ಬಿಟ್ಟು ಅವಳೇ ಕುತ್ಕೊಂಡಿದ್ಲು ಸೀಟಲ್ಲಿ. ಸರಿ ಅಂದ್ಬಿಟ್ಟು ನಾವು ಸಹ ಹೊರಟು. ಬೆಟ್ಟಕ್ಕೆ ಡೈರೆಕ್ಟ್ ಗಾಡಿನೇ ಸಿಕ್ತು ಹಿಂಗೆ ಮಳವಳ್ಳಿಯಿಂದ. ಹಾಗೂ ಈಗ ಹೊರಟು. ಎಲ್ಲ ತಾಳ್ಬೆಟ್ಟ ಹತ್ತತ್ರ ಬರ್ತಿದ್ದಂಗೆ ಮಹದೇಶ್ವರ ಕೂಗಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಜ್ಜಿ ಎಲ್ಲ ಸುಮಾರು ಜನ ಹತ್ತಿದ್ರಲ್ವ ಆ ಬಸ್ಸಲ್ಲಿ ಅವರು. ಹಾಗೂ ಇದು ತಾಳ್ಬೆಟ್ಟ ಹತ್ರ ಹೋದೋ. ಅದು ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಸಖತ್ ಬಿಸಿಲು. ಆ ಬಿಸಿಲಿಗೆ ಅರ್ಧ ಮರ ಗಿಡ ಎಲ್ಲ ಬಾಡೋಗ್ಬಿಟ್ಟಿದೆ. ಅದು ಬೆಟ್ಟದಲ್ಲಿ ಸಖತ್ ಬಿಸಿಲು ಸಹ ಇತ್ತು. ಹಾಗೂ ಈಗ ಇನ್ನೇನು ಮಾಡೋದು, ಎಲ್ಲ ಹೋಗಿದ್ದೀವಲ್ವ, ಎಲ್ಲ ಚೆನ್ನಾಗಿ ದರ್ಶನ ಮಾಡ್ಕೊ ಬರಲೇಬೇಕು ಅಂದ್ಕೊಂಡೆ ಹೊರಟು. ಹಾಗೂ ಈಗ ತಾಳ್ಬೆಟ್ಟ ಮುಗಿಸಿ ಬೆಟ್ಟದ ಕಡೆ ಬಂದು. ಅಲ್ಲೂ ರಶ್ಶು, ಬಿಸಿಲು, ಇಳಿಯೋಕ್ಕೂ ಆಗಲ್ಲ, ಮಲ್ಬಿಡೋಣ ಬಸ್ಸಲ್ಲಿ ಅನ್ನೋಷ್ಟು ಬಿಸಿಲಾಗೋಗಿತ್ತು. ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಲಿ ಪಾಪು ಕೊಟ್ಬಿಟ್ಟು ನಾನು, ತಂಗಿ ನಡಿ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಕಡೆ ಹೋದೋ. ಆಮೇಲೆ ನನ್ನ ತಂಗಿ ಮಗಳು ಮತ್ತು ನನ್ನ ಹಸ್ಬೆಂಡು ಮತ್ತು ಆಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ರು. ಬಾ ಮಗಳು ಎತ್ಕೋತೀನಿ ಅಂದರೆ ಬರಲ್ಲ ಅಂದ್ಲು. ಆಮೇಲೆ ನಾನು ಮುಂದೆ ಹೋಗ್ತಿದ್ದು ನೋಡ್ಬಿಟ್ಟು ಬರ್ತೀನಿ ಅಂತ ಅಳ್ತಾಯಿದ್ಲು. ಅವಳು ತಲೆ ಮೇಲೆ ಸ್ವಲ್ಪ ವೇಲ್ ಹಾಕ್ಕೊಂಡು ಅವಳನ್ನ ನೆಚ್ಕೊಂಡು ಕರ್ಕೊಂಡು ಹೋದೆ. ಹಾಗೆ ಪೂಜೆ ಸಾಮಾನು ತಂದಿರಲಿಲ್ಲ ಮನೆಯಿಂದ. ಪೂಜೆ ಸಾಮಾನು ತೊಗೊಂಡು ಅಲ್ಲೇ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಳ್ಳೋಣ ಅಂತ ಹೋಗ್ತಿದ್ದೋ. ಅಷ್ಟರಲ್ಲಿ ಇಲ್ಲಿ ಆನೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿತ್ತು. ಅವ್ರಿಗೂ ದುಡ್ಡು ಕೊಟ್ಬಿಟ್ಟು ಇಬ್ರಿಗೂ, ನನ್ನ ತಂಗಿ ಮಗಳಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಆಶೀರ್ವಾದ ಮಾಡಿಸ್ಬಿಟ್ಟು ದೇವಸ್ಥಾನದೊಳಗೆ ಹೋಗೋಣ ಅಂತ, ಕಾಲು ತೊಳ್ಕೊಳ್ಳೋಣ ಅಂತ ಹೋದೋ. ಅಲ್ಲಿ ಟ್ಯಾಕ್ಟ್ರಲ್ಲೇ ನೀರು ಬಿಡ್ತಾಯಿದ್ರು. ಅವ್ರು ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ, ಈ ಭಕ್ತಾದಿಗಳು ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ತಾರ್ ರೋಡಲ್ಲಿ ಅಂದ್ಬಿಟ್ಟು ನೀರು ಹಾಕೋಕ್ಕೆ ಅಂದ್ಬಿಟ್ಟು ಟ್ಯಾಕ್ಟ್ರನ್ನ ವಹಿಸಿದ್ದಾರೆ. ಒಳ್ಳೆ ಕೆಲಸ ಅಲ್ವಾ. ಹಾಗೆ ಅಲ್ಲೇ ಕಾಲು ತೊಳ್ಕೊಂಡು ಹೂವು ತಗೊಂಡಿರಲಿಲ್ಲ. ಹಾಗೆ ಹೂವು ತಗೊಂಡು ಹಣೆಗೆ ವಿಭೂತಿ ಬಟ್ಟೆ ಹಾಕ್ಸ್ಕೊಂಡು ಎಲ್ಲರೂ ಸರಿ ಅಂದ್ಬಿಟ್ಟು ದರ್ಶನಕ್ಕೆ ಹೋದೋ. ಅಲ್ಲಿ ನೋಡಿದ್ರೆ ರಶ್ ಇಲ್ಲ ಅಂದ್ಕೊಂಡೆ ಹೋದೋ. ನಾವು ಹೋಗ್ತಾ ನೋಡಿದ್ರೆ ಫುಲ್ ರಶ್ ಆಗಿಬಿಟ್ಟೈತೆ. ಸರಿ ಇನ್ನೇನು ಬಂದಿದ್ದೀವಲ್ಲ, ಎಷ್ಟೇ ರಶ್ ಆದರೂ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ದರ್ಶನಕ್ಕೆ ನಿಂತ್ಕೊಂಡು, ಅದಾದಮೇಲೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಒಳಗಡೆ ನೋಡಿದ್ರೆ ದೇವ್ರ ಮೆರವಣಿಗೆ ನಡೀತಾಯಿತ್ತು. ನಾನು ನೋಡಿದ್ರೆ ಲೈನ್ ಇಲ್ಲ, ಬನ್ನಿ ಅಂದ್ಬಿಟ್ಟು ಯಾರೂ ಇಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ನೋಡಿದ್ರೆ ಫುಲ್ ರಶ್ ಹೋಗಿದ್ರು. ಸರಿ ಅಂದ್ಬಿಟ್ಟು ಒಳಗಡೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಮಾದಪ್ಪಂದು ವಿಗ್ರಹ ಇತ್ತಲ್ಲ, ಅದನ್ನ ಒಂದು ಫೋಟೋ ತೊಗೊಂಡು ಬಂದು. ಇಲ್ಲಿ ನೋಡಿದ್ರೆ ಎಲ್ಲ ತೇರುಗಳು ಮೆರವಣಿಗೆ ಆಯ್ತಿತ್ತು, ಆನೆ ಅದು ಎಲ್ಲ. ಒಳಗಡೆ ಹೋಗಿ ಚೆನ್ನಾಗಿ ದರ್ಶನ ಆಯಿತು. ಮುಗಿಸ್ಕೊಂಡು ಬಂದು ಅಲ್ಲಿ ಬಂದು ನಾನು ನಡ್ಕೊಂಬರ್ತಾಯಿಲ್ಲ ನೋಡ್ಬಿಟ್ಟು ನನ್ನ ಮಗಳು ನಾನು ನಡ್ಕೊಂಬರ್ತೀನಿ ಅಂದ್ಬಿಟ್ಟು ಅಳ್ತಾಯಿದ್ಲು. ಇನ್ನು ಅಳ್ಸೋದು ಬೇಡ ಅಂದ್ಬಿಟ್ಟು ಎಲ್ಲಿ ನೀರು ಬರ್ತಾಯಿತ್ತಲ್ಲ ಅಲ್ಲೇ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತಾನೇ ಕೈ ಇಟ್ಕೊಂಡು ನಡ್ಕೊಂಡು ಕರ್ಕೊಬರ್ತಿದ್ದೆ. ಬಿಡು ಅಂತ ಇದ್ಲು, ಬಿದ್ದುಬಿಡ್ತಾಳೆ, ಬೇಡ ಇನ್ನೂ ಸರಿಯಾಗಿ ನಡೆಯೋಕ್ಕೆ ಬರಲ್ಲ ಅಂತ. ಸರಿ ಅಂದ್ಬಿಟ್ಟು ನಾನೇ ಕೈ ಇಸ್ಕೊಂಡು ಕರ್ಕೊಂಬಂದೆ. ಆದಮೇಲೆ ಇಲ್ಲಿ ಎದುರುಗಡೆ ಒಂದು ತೇರು ಇರುತ್ತಲ್ಲ ಹೊರಗಡೆ, ಅಲ್ಲಿ ಬಂದು ಅಲ್ಲಿ ಕೈ ಮುಕ್ಕೊಂಡು ಹೊರಗಡೆ ಧೂಪ ಹಾಕೋಣ ಅಂದ್ಬಿಟ್ಟು ದೇವಸ್ಥಾನ ಮುಂದೆ ಬಂದು ಬೇಡ್ಕೊಂಡು, ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಮಾದಪ್ಪ ಅಂತ ಬೇಡ್ಕೊಂಡು, ಹಾಗೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಲಾಡು ತೊಗೊಂಡು ನೆಕ್ಸ್ಟ್ ಬಂದಿದ್ದೆ ಊಟದ ಕಡೆಗೆ. ಊಟ ಮಾಡೋಣ, ಪ್ರಸಾದ ಸಿಗುತ್ತಲ್ಲ ಅಂತ. ಆಮೇಲೆ ಅಲ್ಲೂ ಅಳ್ತಾಯಿದ್ಲು ನನ್ನ ಮಗಳು. ಅವರಪ್ಪ ಎತ್ಕೊಂಡಿರೋದಕ್ಕೆ ನನ್ನ ಎತ್ಕೊಂತ ಅವಳನ್ನ ಎತ್ಕೊಂಡು ಮಾತಾಡಿಸ್ಕೊಂಡು ಹೋದೋ. ಊಟದಲ್ಲೂ ಏನು ರಶ್ ಇರಲಿಲ್ಲ ಜನ. ಸರಿ ಅಂದ್ಬಿಟ್ಟು ಅಲ್ಲಿಂದ ಊಟ ಮಾಡಿಕೊಂಡು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಪಾಯಸ, ಗೊಜ್ಜು ಮತ್ತು ಅನ್ನ, ಸಾಂಬಾರು, ಮಜ್ಜಿಗೆ ಅನ್ನ
ಎಲ್ಲ ಊಟನೂ ಸಹ ತುಂಬ ಚೆನ್ನಾಗಿತ್ತು. ಯಾರೇ ಮಲೇಶ್ವರನ ಬೆಟ್ಟಕ್ಕೆ ಬನ್ನಿ, ಪ್ರಸಾದ ಸಿಗುತ್ತೆ, ಮಿಸ್ ಮಾಡ್ದೇ ಪ್ರಸಾದ ತಗೊಂಡೋಗಿ. ಹಾಗೂ ಮುಗಿಸ್ಕೊಂಡು ಪ್ರಸಾದನ ಹೊರಗಡೆ ಬಂದು ನೋಡಿದ್ರೆ ಫುಲ್ ಬಿಸಿಲು. ಏನು ಸೂರ್ಯ ಮಾತ್ರ ಮನೆ ಒಳಗೆ ಇರಲ್ಲ, ಆಚೆನೇ ಇರೋಣ ಅನ್ನಂಗೆ ಹೊರಗಡೆನೇ ಇರ್ತಾನೆ ಯಾವಾಗಲೂ. ಅದೇ ಥರ ಕಾಲು ಫುಲ್ ಬಿಸಿ. ಹಾಗೂ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ನಿಂತಿದ್ದು, ತಲೆ ನೋಡ್ತಿತ್ತು ಅಂದ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ನನ್ನ ಕಾಫಿ ಕುಡ್ಕೊಂಡು, ನನ್ನ ಮಗಳಿಗೊಂದು ಕುಕ್ಕೀಸ್ ಬೇಕು ಅಂದ್ಲು, ಅವಳಿಗೊಂದು ತಿನ್ಸ್ಕೊಂಡು ತಗೊಂಡು ಬಸ್ ಸ್ಟಾಪ್ ಕಡೆ ಬಂದೋ. ಬಸ್ ಹತ್ತೋಣ ಅಂತ. ಈಗ ಅಲ್ಲೂ ಖಾಲಿ ಬಸ್ಸೇ ಇತ್ತು. ಅದು ಹತ್ಕೊಂಡು ಚುರುಮುರಿ ತಗೊಂಡು ತಿಂದ್ಕೊಂಡು ನಾವು ಮತ್ತೆ ಹೊರಟು ಮನೆ ಕಡೆಗೆ. ಬಸ್ಸು ಫುಲ್ ರಶ್. ಅದು ಆಯ್ತಾ ರಶ್ ಆಗೋಯ್ತು. ಸರಿಯಪ್ಪ, ಹೆಂಗೋ ನಮಗೆ ಸೀಟ್ ಸಿಕ್ತಲ್ಲ, ಅಲ್ಲ ಫಿಲ್ ಆಯ್ತಲ್ಲ ಬಸ್ ಹೊರಡ್ತು ಅಂದ್ಬಿಟ್ಟು ಹಾಗೂ ಈಗ ನಾವು ಸಹ ಮಳವಳ್ಳಿಗೆ ಹೊರಟು. ನಾವು ನೈಟ್ ಬರೋಷ್ಟರಲ್ಲೇನೆ ಫುಲ್ ಲೇಟ್ ಆಗಿಬಿಟ್ಟಿದೆ, ತುಂಬ ಕತ್ಲೆನೇ ಆಗೋಯ್ತು ಮಳವಳ್ಳಿಗೆ ಬರೋಷ್ಟರಲ್ಲಿ. ಹಾಗೆ ರೋಡ್ ಸೈಡ್ ಬರ್ತಿದ್ವಲ್ಲ, ಮಹದೇಶ್ವರನ ಬೆಟ್ಟ ಹತ್ಬೇಕಾದ್ರೆ ಈ ಕೋತಿಗಳೆಲ್ಲ ಪಾಪ ರೋಡ್ ಸೈಡು ಎಷ್ಟು ಕಷ್ಟಪಟ್ಕೊಂಡಿದ್ದು ಅಂದರೆ, ತಿನ್ನೋಕ್ಕೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಈ ಬಿಸಿಲಲ್ಲಿ ಸಖತ್ತು ಬೇಜಾರಾಯ್ತು ನೋಡಿ. ಸರಿ ಅಂತಂದು ನಾವು ಮಳವಳ್ಳಿಗೆ ಬರೋಷ್ಟರಲ್ಲಿ ಫುಲ್ ಕತ್ಲೆನೇ ಆಗೋಯ್ತು. ಮಳವಳ್ಳಿಗೆ ಬಂದು ಇಳಿದು ನಮ್ಮ ತಂಗಿ ಹಿಂಗೋದ್ರೆ ಲೇಟ್ ಆಗುತ್ತೆ, ಸರಿ ನಮ್ಮ ಮನೆ ಕಡೆಯಿಂದನೇ ಬನ್ನಿ ಕಿರ್ಗೋಲಿಂದ ಅಂದರು. ಅಲ್ಲಿಗೆ ಬಂದು ಅಲ್ಲಿಂದ ಬಸ್ ಸಿಕ್ತು. ಬಸ್ಗೆ ಹೋದೋ. ಬಸ್ಸಿಂದ ಆಟೋದಲ್ಲೇ ಇಟ್ನಳ್ಳಿ ಕೊಪ್ಪಳಿಗೆ ಹೋಗಿ ಊಟ ಮಾಡಿ ನಾವು ಸಹ ಮಲ್ಕೊಂಡಾಗ ಆಯ್ತು ನೋಡಿ. ಮುದ್ದೂ ಸಹ ಊಟ ಮಾಡಿ ಮಲ್ಕೊಂಡ್ರು. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.